ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಜನವರಿ 1 ನಮಗೆ ಹೊಸ ವರ್ಷದ ಮೊದಲನೆಯ ದಿನ ಗುರುವಾರ ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವುದೇ ರೀತಿಯಾದಂಥ ಸಂತೋಷವನ್ನು ವ್ಯಕ್ತಪಡಿಸ್ಕೊಳ್ಬೇಕು ಅಂದ್ರೂ ಮುಖ್ಯವಾಗಿ ಮೊದಲನೆಯದಾಗಿ ನಾವು ನಮ್ಮ ಮನೆಯಲ್ಲಿ ಈ ರೀತಿಯ ಸ್ನಾನ ಪರಿಹಾರ ಸಣ್ಣದಾಗಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಖುಷಿ ಸಂತೋಷ ಅನ್ನುವಂಥದ್ದು ನಮ್ಮ ಜೊತೆ ಇರಲಿ ಅಂತ ನಾವು ಬಯಸ್ತಾ ಇರ್ತೀವಿ. ಯಾಕಂದರೆ 2025ರಲ್ಲಿ ಎಷ್ಟೋ ಕಷ್ಟ ನೋವು ನಲಿವು ಇರಬಹುದು. ಎಲ್ಲವೂ ಮನುಷ್ಯ ಅಂದ ಮೇಲೆ ಬರುವಂಥದ್ದು ಸಹಜ. ಆದರೆ ಈ ಕಷ್ಟ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಪದೇ ಪದೇ ಕಾಡ್ತಾ ಇರುತ್ತೆ, ಆ ಕಷ್ಟದಿಂದ ತುಂಬಾ ಬೆಂದೋಗಿರ್ತಾರೆ, ಅವರುಗಳು ತಪ್ಪದೆ ನಿಮ್ಮ ಮನೆ ದೇವರು ಇಷ್ಟ ದೇವರು ಕೇಳ್ಕೊಳ್ಳಿ ಸ್ನೇಹಿತರೆ. ಈ ವರ್ಷದಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಸುಖ ಶಾಂತಿ ಎಲ್ಲವನ್ನು ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡು ತಂದೆ. ನಮಗೆ ಬರುವಂಥ ಕಷ್ಟಗಳನ್ನು ಬರ್ದೇನೆ ಇರಲಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೇಳ್ಕೊಂಡ್ರೂ ಕೂಡ ಆ ಕಷ್ಟಗಳು ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ಬರುವಂಥ ಕಷ್ಟಗಳನ್ನು ನಾವು ಆತ್ಮಸ್ಥೈರ್ಯ ಅನ್ನುವಂಥದ್ದು ನಮಗೆ ಕೊಟ್ಟು ಧೈರ್ಯವನ್ನು ಕೊಟ್ಟು ಅಷ್ಟೇ ತಾಳ್ಮೆಯಿಂದ ಅದನ್ನು ಎದುರಿಸುವಂಥ ಶಕ್ತಿ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡು ತಂದೆ. ಪ್ರತಿ ಕಷ್ಟದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ನೀನು ನಿಂತ್ಕೋ ಭಗವಂತ, ಆ ಕಷ್ಟವನ್ನು ಮೆಟ್ಟಿ ಮುಂದೆ ಸಾಗ್ತೀವಿ ಅಂತ ನಾವು ಕೇಳ್ಕೊಳ್ಬೇಕು ಸ್ನೇಹಿತರೆ. ಆಗ ಭಗವಂತನು ಕೂಡ ನಮ್ಮ ಮಾತುಗಳನ್ನು ನಾವು ಆಡುವಂಥ ಮಾತಾಗಿರಬಹುದು, ಮಾಡುವಂಥ ಪ್ರಾರ್ಥನೆ ಆಗಿರಬಹುದು, ಅದನ್ನು ಮೆಚ್ಕೊಳ್ತಾನೆ ಭಗವಂತನು ಕೂಡ. ನಾವು ಮಾತ್ರ ಚೆನ್ನಾಗಿರಬೇಕು, ಇನ್ಯಾರು ಹೆಂಗೆ ಇರಲಿ ಅಂತ ಕೂಡ ಸ್ವಾರ್ಥವಾಗಿ ಕೂಡ ಎಲ್ಲೂ ಕೂಡ ಭಗವಂತನ ಹತ್ರ ಕೇಳ್ಕೊಳ್ಳೋ ಹಾಗೆ ಇಲ್ಲ. ಎಲ್ಲರೂ ಚೆನ್ನಾಗಿರಬೇಕು. ಭಗವಂತನಲ್ಲಿ ನಾವು ಈ ರೀತಿ ಪ್ರಾರ್ಥನೆ ಮಾಡಿದಾಗ ನಮಗೆ ಇನ್ನಷ್ಟು ಮತ್ತಷ್ಟು ಅಂತ ಆ ಸುಖ ಶಾಂತಿ ನೆಮ್ಮದಿ ಪ್ರತಿಯೊಂದನ್ನು ಕೂಡ ಭಗವಂತನು ಕೊಡ್ತಾನೆ. ಈ ದಿನ ನಾವು ಮನುಷ್ಯರು ಸರಳ ವಿಧಾನದಲ್ಲೇ ಎಲ್ಲ ರೀತಿಯಾದಂಥ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ. ಆದರೆ ತಪ್ಪದೆ ಬೆಳಗ್ಗೆ ಆಗಿರಬಹುದು, ಸಂಧ್ಯಾ ಸಮಯದಲ್ಲಾಗಿರಬಹುದು, ನೀವು ನಿಮ್ಮ ಮನೆಯ ಬಾಗಿಲಿಗೆ ಹೊಸ್ತಿಲಿಗೆ ಪುಟ್ಟದಾಗಿ ಸ್ವಲ್ಪ ಹಸಿ ಹಾಲನ್ನು, ಸ್ವಲ್ಪ ಕುಂಕುಮ ಹಾಗೂ ನೀವು ಯಾವುದು ಬಳಸ್ತಾ ಇರ್ತೀರ, ರೋಸ್ ವಾಟರ್ ಆಗಿರಬಹುದು, ಲಕ್ಷ್ಮೀ ದೇವಿಗೆ ಸ್ಯಾಂಡಲ್ ರೋಸ್ ವಾಟರ್ ಅಥವಾ ಈ ರೀತಿ ನಮಗೆ ಫ್ರೇಗ್ರೆನ್ಸ್ ಇರುವಂಥದ್ದು ಗುಲಾಬಿಯದ್ದಾಗಿರಬಹುದು, ಮಲ್ಲಿಗೆ ಫ್ರೇಗ್ರೆನ್ಸ್ ಇರುವಂಥ ಪರ್ಫ್ಯೂಮ್ 2 ತೊಟ್ಟಾಕಿ ಈ ಘಮ ಎಲ್ಲಿರುತ್ತೆ, ಸುಗಂಧಭರಿತವಾಗಿ ಯಾವ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಮುಖ್ಯವಾಗಿ ನಾವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ನಂಬಿಕೆ ಇದ್ದಾಗ ನಮಗೆ ಬರುವಂಥ ಸಮಸ್ಯೆಗಳು ಜಾಸ್ತಿ ಸಮಯ ನಮ್ಮ ಹತ್ರ ಉಳಿಯೋದಿಲ್ಲ. ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಂತಲೇ ಆ ಕಷ್ಟಗಳು ಅನ್ನುವಂಥದ್ದು ಬರ್ತಾ ಇರುತ್ತೆ. ತಪ್ಪದೆ ನೀವು ಸಂಜೆ 5 ಗಂಟೆಗೆ ಎಲ್ಲಾದರೂ ನಿಮಗೆ ಕಾಣಿಸಿದ್ರೆ ಬೇವಿನ ಮರ ಅಥವಾ ನೀವೇ ಹುಡ್ಕೊಂಡೋದ್ರೂ ಪರವಾಗಿಲ್ಲ, 2 ಮೊಗ್ಗಿರುವಂಥ ಲವಂಗ ಅಥವಾ 2 ಏಲಕ್ಕಿ, ಇವೆರಡೂ ಸಿಕ್ಕಿದ್ರೆ 2 ತಗೊಳ್ಳಿ. ಇಲ್ಲಾಂದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪರವಾಗಿಲ್ಲ. 2 ಏಲಕ್ಕಿಗಳನ್ನು ತಗೊಂಡೋಗಿ ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಳಶ ಹಸ್ತಾಯ ನಮಃ. ಈ ಮಂತ್ರ ಬಂದು ನಮ್ಮನ್ನು ಆರೋಗ್ಯವಂತರನ್ನಾಗಿ ಇಡೋದಕ್ಕೆ, ಮುಖ್ಯವಾಗಿ ಮನುಷ್ಯ ಆರೋಗ್ಯವಾಗಿ ಇದ್ದಾಗ ಆ ಸುಖ ಶಾಂತಿ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಬೇವಿನ ಮರದ ಹತ್ರ ನಿಂತು ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಹಾಕ್ಬಿಟ್ಟು ಆ ಬುಡದ ಹತ್ರ ಸ್ವಲ್ಪ ತೇವ ಇದ್ದರೆ ಮಣ್ಣನ್ನು ತೆಗೆದು ಕೂಡ ನೀವು ಅದನ್ನು ಮುಚ್ಚಿಬಿಟ್ಟು ಬರಬಹುದು. ಇಲ್ಲಾಂದರೆ ಆ ಬುಡದ ಹತ್ರ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬನ್ನಿ. ವರ್ಷ ಪೂರ್ತಿ ನಮಗೆ ಚೆನ್ನಾಗಿರುತ್ತೆ. ನಾವು ಏನೇ ಕೋರಿಕೆಗಳು ಕೇಳಿಕೊಂಡ್ರೂ ಆ ವರ್ಷ ಪೂರ್ತಿ ಆರಾಮಾಗಿ ಇರುವಂತೆ ನೋಡುತ್ತೆ. ಇನ್ನು ಮುಖ್ಯವಾಗಿ ಒಂದು ನಿಂಬೆಹಣ್ಣನ್ನು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ. 4 ಕಡೆ ಮೊಗ್ಗಿರುವಂಥ ಲವಂಗಗಳನ್ನು ಈ ರೀತಿ ಚುಚ್ಚಿಬಿಟ್ಟು ನಿಮ್ಮ ಮನೆಯ ಹೊರಗಡೆ ಬಂದು ನಿಮ್ಮ ಮನೆಗೆ ದೃಷ್ಟಿಯನ್ನು ತೆಗೀರಿ. ತುಂಬ ಚೆನ್ನಾಗಿರುತ್ತೆ.
ಎಷ್ಟೋ ನರದೃಷ್ಟಿ ಬಿದ್ದಿರುತ್ತೆ. ಯಾಕಂದರೆ ಮನುಷ್ಯನಿಗೆ ಎಷ್ಟು ಅಸೂಯೆ ಇರುತ್ತೆ ಅಂದರೆ ನಾವೆಲ್ಲರೂ ಕೂಡ ಸಮಾಧಾನವಾಗಿ ಚೆನ್ನಾಗಿರ್ತೀವಿ. ಆದರೆ ಯಾರಾದರೂ ನಮಗೆ ಗೊತ್ತಿರುವಂಥವರು, ನಮ್ಮ ಸಂಬಂಧಿಕರು ಯಾರೇ ಇರಬಹುದು, ಸ್ವಲ್ಪ ಒಂಚೂರು ಮುಂದೆ ಹೋಗ್ಬಿಟ್ರೆ ಹೊಸ ಬಟ್ಟೆಗಳು, ಏನೋ ವೆಹಿಕಲ್ಲು, ದುಡ್ಡು ಕಾಸು ಸ್ವಲ್ಪ ಜೋರಾಗಿ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಅಸೂಯೆ ಬರುತ್ತೆ. ನಮಗಿಂತ ಚೆನ್ನಾಗಾಗ್ಬಿಟ್ರು ಈ ರೀತಿ ಸ್ನೇಹಿತರೆ. ಅದೆಲ್ಲವೂ ತಾಗದೇ ಇರುವಂತೆ ಇದು ನಮ್ಮನ್ನು ಕಾಪಾಡುತ್ತೆ. ಒಂಥರ ಶ್ರೀರಕ್ಷೆ ಅಂತ ಹೇಳಬಹುದು. ಈ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದುಬಿಟ್ಟು 4 ಕಡೆ ರಸ್ತೆ ಸಿಗುತ್ತಲ್ವ, ಆ ಕಡೆ ತಗೊಂಡೋಗಿ ಮಧ್ಯದ ರಸ್ತೆ ಅಥವಾ ರಸ್ತೆಗಳ ಬಳಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಯಾರಿಗೂ ಅಷ್ಟೇ ಇದು ತೊಂದರೆ ಕೊಡಬಾರ್ದು. ನಮ್ಮ ಮನೆಯಲ್ಲಿರುವಂಥ ನೆಗೆಟಿವು, ಕಷ್ಟ, ಆ ನಷ್ಟಗಳನ್ನೆಲ್ಲವೂ ನಾವು ತಗೊಂಡೋಗಿ ಇದನ್ನು ಬಿಸಾಕುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ತಗೊಂಡೋಗಿ ಎಲ್ಲಾದರೂ ರಸ್ತೆಗಳ ಪಕ್ಕದಲ್ಲಿ ನಮಗೆ ಗಿಡ ಮರಗಳು ಆ ಥರ ಕಾಣಿಸುತ್ತೆ, ಆ ಕಡೆ ದೂರಕ್ಕೆ ಎಸೆದುಬಿಟ್ಟು ಬಂದುಬಿಡಬೇಕು. ಆಗ ತುಂಬ ಒಳ್ಳೆಯದು. ಜನವರಿ 1 ಗುರುವಾರ ಆ ದಿನ ನಾವು ಅರಳಿ ಎಲೆಗಳನ್ನೇನಾದರೂ ತಗೊಂಡು ಬಂದು ಮನೆಯ ಮುಂದೆ ತೋರಣ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ಎಲೆಗಳು ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ 2 ಎಲೆ ತಗೊಂಡು ಬಂದು ಈ ಕಡೆ ಆ ಕಡೆ 2 ಕಡೆ ನೀವು ಇಡಬಹುದು. ಒಂದೊಂದು ಎಲೆ ಆದರೂ ಇಡಿ. ಈ ಜನವರಿ 1 1ನೇ ದಿನ ಸಾಲವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಮುಖ್ಯವಾಗಿ. ಯಾಕಂದರೆ ಒಂದು ಸೆಂಟಿಮೆಂಟ್, ನಂಬಿಕೆ ಅನ್ನುವಂಥದ್ದು ನಮಗಿರುತ್ತೆ. ವರ್ಷ ಪೂರ್ತಿ ನಾವು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಈ ವರ್ಷದಲ್ಲಿ ಮೊದಲನೇ ದಿನ ಈ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಸ್ನಾನದ ನೀರಿಗೆ ಮುಖ್ಯವಾಗಿ ಲಾವಂಚದ ಬೇರು ಬರುತ್ತೆ, ಅದನ್ನು ಸ್ವಲ್ಪ ಹಾಕಿ ಹಾಗೂ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ. ಲಾವಂಚದ ಬೇರು ಯಾವಾಗಲೂ ಅಷ್ಟೇ ನಮ್ಮ ಮನೆಯ ಪೂಜೆಗಳಲ್ಲಿ ನಾವು ಕಳಶಕ್ಕೆ ತಗೊಳ್ತೀವಿ. ತುಂಬ ಮುಖ್ಯವಾಗಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥದ್ದು. ಹಾಗೆ ಈ ಒಂದು ಘಮ ಇರುತ್ತೆ ನೋಡಿ, ಎಷ್ಟು ಸುಗಂಧಭರಿತವಾಗಿರುತ್ತೆ. ನಮಗೆ ಇದು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮ್ಮ ಬಾಡಿ, ದೇಹಕ್ಕೆ ಎಷ್ಟೊಂದು ತಂಪನ್ನು ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯವಂತರನ್ನಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದ್ದರೆ ಲಾವಂಚದ ಬೇರು ಹಾಕಿ, ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡಬಹುದು, ಇಲ್ಲಾಂದರೆ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಬಹುದು. ಈ 3ರಲ್ಲಿ ಒಂದು ಸಿಕ್ಕಿದ್ರೂ ಪರವಾಗಿಲ್ಲ, ಅಥವಾ ಈ 3 ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಆರಾಮಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಈ ಚಳಿಗಾಲ ಆಗಿರೋದ್ರಿಂದ ದೇಹ ಕೂಡ ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇವುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಆರೋಗ್ಯವಂತರಾಗಿ ಇರ್ತೀವಿ.